ಮಾಡಲೇಬೇಕು. ಸಂಪೂರ್ಣವಾದ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು. ಸರ್ಕಾರ ಒಳ ಮೀಸಲಾತಿ ಅಂತಕ್ಕಂಥ ಶಬ್ದ ಘೋಷಣೆ ಮಾಡಿದೆ. ಕಳೆದ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಘೋಷಣೆ ಮಾಡಿದ ಅಷ್ಟೇ ಇದೆ. ಅದರ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರನ್ನು ಬಹಳ ಸಂತೋಷ ಪಟ್ಟಿರ್ತಕ್ಕಂಥ ದಿನ ಅಂದು. ಆದರೆ ಕಾಲಕ್ರಮೇಣ ಆ ಒಳ ಮೀಸಲಾತಿ ಜಾರಿ ಅಂತಕ್ಕಂಥ ಶಬ್ದಕ್ಕ ಅರ್ಥಹೀನ ಆಗ್ತಾ ಬರ್ತಾ ಇದೆ. ಯಾಕಂದ್ರ ಈ ರಾಜ್ಯದ ರಾಜ್ಯಪಾಲರು ತಾವು ಕಳಿಸಿರ್ತಕ್ಕಂಥ ಬಿಲ್ ಅನ್ನು ಪುನಃ ವಾಪಸ್ ಕಳಿಸಿರ್ತಕ್ಕಂಥ ಸರ್ಕಾರಕ್ಕೆ ನಾಚಿಕೆ ಹಿಡಿತನ ಅಂತಕ್ಕಂಥ. ಹಾಗಾಗಿ ಇವತ್ತು ಅನೇಕ ಇಲಾಖೆಗಳಲ್ಲಿ ಏನ್ ನೇಮಕಾತಿಗಳಿವೆ ಅದು ಸಂಪೂರ್ಣವಾಗಿ ಈ ಮಾದಿಗ ಸಮುದಾಯಕ್ಕೆ ಏನಪ್ಪಾ ಅಂದ್ರೆ ಕೈ ತಪ್ಪು ಹೋಗ್ತಕ್ಕಂಥ ನಾವು ನಮ್ಮ ಹಕ್ಕನ್ನು ಬೇಡ್ತಾ ಇದ್ದೀವಿ. ಹಾಗಾಗಿ ಮುಖ್ಯಮಂತ್ರಿಗಳೇ ಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯಪಾಲರಿಗೆ ಕಳಿಸಿರ್ತಕ್ಕಂಥ ಬಿಲ್ ಅನ್ನು ವಾಪಸ್ ಬಂದಿದೆ, ನಿಮ್ಗೂ ಕೂಡ ಗೊತ್ತಿದೆ. ಆದ್ರ ಮಾದಿಗರ ಬೇಡಿಕೆ ಈಡೇರ್ತಾ ಇಲ್ಲ. ದಯವಿಟ್ಟು ಆ ಮಸೂದೆಗೆ ಏನಪ್ಪಾ ಅಂದ್ರೆ ರಾಜ್ಯಪಾಲರು ಅಂಕಿತ ಹಾಕ್ತಕ್ಕ ವ್ಯವಸ್ಥೆ ಈ ರಾಜ್ಯದ ಮುಖ್ಯಮಂತ್ರಿ ಸಚಿವ ಸಂಪುಟ ಕೂಡ ಮಾಡಬೇಕನ್ನುವಂತ ಒತ್ತಾಯ. ಉಸ್ತುವಾರಿ ಸಚಿವರ ಪ್ರಿಯಾಂಕಾ ಖರ್ಗೆ ಅವರ ಕಚೇರಿ ಎದುರುಗಡೆ ಮುತ್ತಿಗೆ ಹಾಕುವ ಒಂದು ಮಾತು ಎತ್ತಾ ಇಲ್ಲ. ನಮ್ಮ ಒಳ ಮೀಸಲಾತಿ 35 ವರ್ಷಗಳಿಂದ ಹೋರಾಟ, ಸಾವಿನ ನಡುವೆ ದವಾಖಾನೆ ಬಿದ್ರು, ಕೈಗೆ ಮುರ್ಕೊಂಡ್ರು, ಕಾಲು ಮುರ್ಕೊಂಡ್ರು. 35 ವರ್ಷ ಆಯ್ತು, ಇನ್ನುವರೆಗೆ ನಮ್ಮ ಸದಸ್ಯ ಆಯೋಗ ವರದಿಯನ್ನು ಜಾರಿ ಮಾಡಲಿಲ್ಲ. ಅದೇ ರೀತಿ ಮೂರು ಸಲ ಎಲ್ಲ ರಿಪೋರ್ಟ್ ತರಿಸ್ಕೊಂಡ್ರು. ಸದಸ್ಯ ಆಯೋಗದ ವರದಿ ಆಗ್ಲಿ, ಮಾಧುಸ್ವಾಮಿ ವರದಿ ಆಗ್ಲಿ, ಈಗ ನಮ್ಮ ನಾಗಮೋಹನ್ ದಾಸ್ ಅವರ ವರದಿ ಆಗ್ಲಿ, ಎಲ್ಲರೂ ತಾವೇ ದೃಷ್ಟಿ ಮಾಡಿದ. ನಾಗಮೋಹನ್ ನಾವಂತೂ ಮಾಡಿಲ್ಲ, ನಾವು ಬಿಜೆಪಿದವ್ರು ಮಾಡಿಲ್ಲ, ಅಥವಾ ಮತ್ತೊಬ್ಬರು ಮಾಡಿಲ್ಲ. ತಮ್ಮ ಸರ್ಕಾರನೇ ತಾವೇ ನಿರ್ಧಾರ ಮಾಡಿ ತಾವೇ ರೊಕ್ಕ ಕೊಟ್ಟು ಅವರಿಗೆ ಒಂದು ಆಯೋಗ ರಚನೆ ಮಾಡಿದ್ರಿ. ಆ ವರದಿಯಲ್ಲಿನೂ ಮಾದಿಗ ಸಂಖ್ಯೆ ನಂಬರ್ 1 ಅಂತೆ ಬಂತು. ಎಷ್ಟು ರಿಪೋರ್ಟ್ ನೋಡ್ರಿ, ಹಿಂದಕ್ಕಿನ ರಿಪೋರ್ಟ್ ಹಿಡಿದು ಇಲ್ಲಿವರೆಗೆ ರಿಪೋರ್ಟ್ ನೋಡಿದ್ರು ಮಾದಿಗರ ನಂಬರ್ 1 ಇದ್ದಾರೆ. 1 ನಂಬರ್ ಇದ್ದವರಿಗೆ ಏನ್ ಕೊಡ್ಬೇಕು ಸ್ಥಾನ? ಅವರಿಗೆ ಒಂದು ಪ್ರತೀಕ ಸ್ಥಾನವನ್ನು ಕೊಡ್ಬೇಕು. ಅವ್ರಿಗೆ ಪರ್ಸೆಂಟೇಜ್ ಅವ್ರ ಸಂಖ್ಯೆ ಆಧಾರ ಮೇಲೆ, ಅವ್ರ ಸಂಖ್ಯೆ ಆಧಾರ ಮೇಲೆ ಅವರಿಗೆ ಅನುಕೂಲವಾಗಿ ಅವ್ರಿಗೆ ಏನ್ ಮೀಸಲಾತಿ ಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನೂವರೆಗೆ ಮಾಡಿದ್ರು ಅದು ತೋರಿಸಿ ಮೂಗಿಗೆ ತುಪ್ಪ ಹಚ್ಚಿ ಬಿಟ್ಟಿದ್ದಾರೆ. ಅದನ್ನ ಪೂರ್ಣ ಒಳ ಮೀಸಲಾತಿ ಎಲ್ಲ ಹಿಡ್ಕೊಂಡು ಎಲ್ಲ ಪೂರ್ಣವಾಗಿ ಸಂಕ್ಷಿಪ್ತವಾಗಿ ಎಲ್ಲರೂ ಕುಂತು ನಮ್ಮ ಉಸ್ತುವಾರಿಗೆ ಹೇಳಕ್ ಇಷ್ಟಪಡ್ತೀವಿ. ಮಾದೇಪ್ಪ ಅವ್ರಿಗೆ ಹೇಳಕ್ ಇಷ್ಟಪಡ್ತೀವಿ. ಈ ಬಜೆಟ್ ನಲ್ಲಿ ಆಗ್ಲಿಲ್ಲ ಅಂದ್ರೆ ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ. ಆಗ ಮಾಡ್ಲಿಲ್ಲ ಅಂದ್ರೆ ಮುಂದೆ ಬರತಕ್ಕಂಥ ಚುನಾವಣೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತೇನೆ. ಧನ್ಯವಾದ. ಎಲ್ಲ ಸಮೀಕ್ಷೆ ಮಾಡಿದ ನಂತರ ಈ ಒಂದು ಸಮಾಜಕ್ಕೆ ಅವರೇ ದಂಗಾಗಿದ್ದಾರೆ. ಈ ಸಮಾಜಕ್ಕೆ ಇಷ್ಟೊಂದು 30-40 ವರ್ಷದಿಂದ ಅನ್ಯಾಯ ಆಗಿದೆ ಅಂತಂದ್ರ ಅದೊಂದು ಜನಸಂಖ್ಯೆ ಅನುಗುಣವಾಗಿ ನೋಡಿ ಸಮೀಕ್ಷೆ ಇದ್ರ ಧರಣಿ ಕೊಡ್ರಿ, ಅವ್ರಿಗೆ ಹೆಚ್ಚು ಕೊಡ್ಲಾಕತ್ತಾರ ಸಮಾಜದವ್ರ ಜನಸಂಖ್ಯೆ ಅನುಗುಣವಾಗಿ. ಅವ್ರು 8 ದಿವಸದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ರಾಜ್ಯದಂತ. ಅವ್ರು ನಮ್ಮ ಪಾಲವಾಗಿ ನಮಗಾರು ಅವರಾರು ಸಮಪಾಲ ತಗೋತಾರೆ. ಇದು ನಮ್ಮ ಸಮಾಜದ ಒಂದು ಗೇಡು. ಕತಿಗೇಡನ ಅನ್ಬೇಕು, ನಮ್ ಕರ್ಮ ಅನ್ಬೇಕು. ಆಯ್ತು, ಪರವಾಗಿಲ್ಲ, ಜಾತಿ ಮಾಡಿತ್ತು, ಸರ್ಕಾರ ಮಾಡಿತ್ತು, ನಾ ಆದೇಶ ಮಾಡಿತ್ತು. ಪ್ರವರ್ಗ ಜನಸಂಖ್ಯೆ ಬಾಬಾ ಸಾಹೇಬ್ ಹೇಳಿದಂತ ಪ್ರವರ್ಗ ಎ ಅಲ್ಲಿ ನಮಗೆ ಒಂದು ನ್ಯಾಯಯುತವಾಗಿ ಕೊಟ್ಟಿದೆ. ಅದು ಕೊಟ್ಟರು ಇವತ್ತಿನ ದಿವಸ ರಾಜ್ಯಪಾಲರು ಹೋಗಿ ಅಂಗಳದಲ್ಲಿ ಬಿದ್ದರು. ಅವ್ರು ಯಾವ ರೀತಿಯಾಗಿ ಮತ್ತದು ವಾಪಸ್ ಕಳಿಸಿದ್ದಾರೆ. ರಾಷ್ಟ್ರಪತಿ ಅಂಕಿತಗೊಳಿಸ್ತಾರೆ. ಇನ್ನದೇ ಆಗಿಲ್ಲ. ಇನ್ನಾದ್ರೂ ನಮ್ಮ 30 ವರ್ಷ ಹೋರಾಟ ನಡೀತಾ ಇದೆ. ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯ ಆಗಿರ್ಬೋದು, ಇವತ್ತು ರಾಜ್ಯ ಸಚಿವ ಸಂಪುಟದಲ್ಲಿರುವಂತ ಬಲಗೈ ಸಮಾಜ ಸಚಿವರು, ಇವತ್ತು ನಮ್ಮ ಎಡಗೈ ಸಮಾಜ ಸಚಿವರು, ಇದಕ್ಕೊಂದು ಬಹಳ ಇವತ್ತು ನೋಡಿ ನೀವು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ನೀವು ಬಂದಿರ್ತಕ್ಕಂಥ ಇವತ್ತು ಟಿಕೆಟ್ ತಗೋಬಹುದು, ಇವತ್ತು ಶಾಸಕರಾಗಿರ್ಬೋದು, ಇವತ್ತು ಸಚಿವರಾಗಿರ್ಬೋದು. ಈ ಒಂದು ಸಮಾಜ ಹೆಸರಿನ ಮೇಲೆ ನೀವು ಟಿಕೆಟ್ ತಗೋತೀರಿ, ಸಮಾಜ ಹೆಸರಿನ ಮೇಲೆ ಸಚಿವರಾಗ್ತೀರಿ, ಶಾಸಕರಾಗ್ತೀರಿ. ಆದ್ರೆ ಸಮಾಜ ವಿಷಯ ಬಂದಾಗ ನೀವೆಲ್ಲೋ ಮೂಲೆಯಲ್ಲಿ ಕುಂತು ಬರೀ ನಾವಿಬ್ಬರು ಮೂರು ಚರ್ಚೆ ಮಾಡ್ತೀರಿ. ಬಹಿರಂಗವಾಗಿ ಹೋರಾಟ ಮಾಡಕ್ ಬರಲ್ಲ, ಬಹಿರಂಗವಾಗಿ ಅಧಿವೇಶನದಲ್ಲಿ ಚರ್ಚೆ ಮಾಡಕ್ ಆಗಲ್ಲ. ಹಂಗಂದ್ಮೇಲೆ ನೀವು ನಮ್ಮ ಬಾಬಾ ಸಾಹೇಬ್ ಹೇಳಿದ್ರೆ ಜಾತಿಯಲ್ಲಿ ಬಂದು ಟಿಕೆಟ್ ತಗೋಬೇಡ್ರಿ, ಜನರಲ್ ಆಗಿ ಓದ್ತೀವಿ, ನಮ್ಮ ಹೋರಾಟ ನಾವು ಮಾಡ್ತೀವಿ. ನಾವು ಜನರಲ್ ಕರ ಹೋಗ್ತೀವಿ, ಸುಗರ್ ಸಾಕಾಗಿ ನಾವು ಎಲ್ಲಾರ ಹೋಗ್ತೀವಿ. ನೀವು ಏನಾರ ಮಾಡ್ಕೊ, ನಿಮ್ ಟಿಕೆಟ್ ನೀವು ಜನರಲ್ ತಿಕ್ಕಂತ ತಕ್ಕೋರಿ, ನಮ್ಮದ್ರ ಬಂದು ನೀವು ಟಿಕೆಟ್ ತಗೊಳಕ್ ಹೋಗ್ಬಾರ್ದು. ಇನ್ನು ರಾಜ್ಯಾದಂತ ದೊಡ್ಡ ಪ್ರಮಾಣವಾದ ಒಂದು ಹೋರಾಟ ಮಾಡಬೇಕಾಗಿತ್ತ. ಎಚ್ ಸಿ ಮಾಧವಪ್ಪನವರು ವಿಶೇಷವಾಗಿ ಈ ವಿಷಯದಲ್ಲಿ ಬಹಳ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡಿದ ಸಲಕ ಪರಮೇಶ್ವರಿಗೆ ಲಾಸ್ಟ್ ಟೈಮ್ ಸೋಲು ಉಣಿಸಿದ್ವಿ. ಅವ್ರಿಗೆ ಇನ್ನ ಹರಿವಿಲ್ಲ. ಇದೇ ತರ ಹೀಗೆ ಮಾಡಿದ್ರಪ್ಪ ಅಂದ್ರೆ ನಮ್ಮ ಸಮಾಜ ಮತ್ತೆ ನಿಮ್ಗ ಒಂದು ಉತ್ತರ ಕೊಡಬೇಕಾಗ್ತದ. ನಮ್ದು ಏನ್ ಹಕ್ಕದ, ಜನಸಂಖ್ಯೆ ಎಷ್ಟದ,
ಅಲ್ಪ ಕೊಡ್ರಿ, ಬಹುಸಂಖ್ಯಾತ ಇದ್ರೆ ಬಹುಸಂಖ್ಯಾತ ಕೊಡ್ತಾ ಇದ್ರೆ ಅದಕ್ಕೆ ಸರ್ಕಾರದ ಆದೇಶ ಆಗಿದೆ, ಕೋರ್ಟ್ ಆದೇಶ ಆಗಿದೆ. ಆದ್ರೂ ಇಲ್ಲಿ ತನ ಸುಮ್ಮನೆ ಹೇಳ್ಕೊಂಡ್ ಬರ್ತಾ ಇದ್ರಿ, ಚುನಾವಣೆ ಬರತ್ತ ಹೇಳ್ಕೊಂಡ್ ಬರ್ತೀರಿ. ಆ ಟೈಮಿಗೆ ಏನಾರ ಬಂದ್ ಮತ್ತೆ ಅದಕ್ಕೆ ಆಶ್ವಾಸನೆ ಕೊಡ್ತೀರಿ, ಮತ್ತೆ ನಾವು ಕುರಿಗಳಾಗ್ತೀವಿ. ನಿಮ್ಗ ಈ ತರ ಮಾಡಕ್ ಹೋದ್ರೆ ಮುಂದೆ ನಿಮ್ಗ ಬಹಳ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಮಗ ದೊಡ್ಡ ಪ್ರಮಾಣದ ಉತ್ತರ ಕೊಡಬೇಕಾಗುತ್ತೆ ಅಂತ ಹೇಳಿ ನಾನು ಕೇಳ್ಕೊತೀನಿ. ಸಂಪೂರ್ಣ ಒಳ ಮೀಸಲಾತಿ ಈ ಕರ್ನಾಟಕ ರಾಜ್ಯದಲ್ಲಿ ಏನು ಒಳ ಮೀಸಲಾತಿಯನ್ನು ಮಾಡಿತ್ತು, ಅದನ್ನ ಸಂಪೂರ್ಣವಾಗಿ ಜಾರಿಯಾಗಿಲ್ಲ. ಈ ಸಂಪೂರ್ಣ ಜಾರಿ ಆಗಲ್ಲ ಬಟ್ಟಿ ಒಳ ಮೀಸಲಾತಿ ಮಾಡಿವಿ ಅಂತ ಹೇಳಿದಂಗ ಆಗ್ತದೆ ಅಷ್ಟೇ, ಮಾಡಿದಂಗ ಆಗಿಲ್ಲದು. ಸಂಪೂರ್ಣ ಮಾಡಂತ ಈ ಒಂದು ಪ್ರತಿಭಟನೆ ರಾಜ್ಯಾದ್ಯಂತ ಮಾಡ್ಲಕತ್ತೀವಿ ಎಲ್ಲ ಕಡೆಯಿಂದ. ಯಾಕಪ್ಪ ಅಂದ್ರ ಮಾದಿಗರಿ ನಿರಂತರವಾಗಿ 45 ವರ್ಷಗಳಿಂದ ನಿರಂತರವಾಗಿ ಮಾದಿಗರ ಮೇಲೆ ಈ ಸರ್ಕಾರಗಳು ಅನ್ಯಾಯ ಮಾಡ್ತಲೇ ಬಂದಿವೆ. ಹೆಚ್ಚಿನ ಆಡಳಿತದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾದಿಗರು ನಿರಂತರವಾಗಿ ಆಡಳಿತ ಮಾಡುವಲ್ಲಿ ಯಶಸ್ವಿಯಾಗ್ಯದ. ಯಾಕಪ್ಪ ಅಂದ್ರ ಯಾವುದೇ ಒಂದು ಹೋರಾಟದಲ್ಲಿ ಮಾದರಿಗೆ ಅವ್ರು ಬೇಡ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ವಿಫಲ ಆಗ್ಯದ. ಈ ಒಂದು ಮಾದಿಗರ ಒಂದು ಒಳ ಮೀಸಲಾತಿಯನ್ನು ಬಹುದೊಡ್ಡ ಬೇಡಿಕೆ ಇತ್ತು. ಇದು ಬೇಡಿಕೆ ಏನಂತಿದ್ದಪ್ಪ ಅಂದ್ರೆ ನಮ್ಮ ಪ್ರತಿಭಟನೆ ಎಜಿ ಸದಾಶಿವ ಆಯೋಗ ಜಾರಿ ಮಾಡ್ರಂತ ಒಂದು ಹೋರಾಟ ಇತ್ತು ನಮ್ದು. ಎಜಿ ಸದಸ್ಯ ಆಯೋಗ ಹೋರಾಟ ಮಾಡ್ರಂತೆ ನಾವು 40 ವರ್ಷದಿಂದ ಏನು ಹೋರಾಟ ಮಾಡಕತ್ತೀವಿ. ಒಳಗೆ ಸುಮಾರು 25 ವರ್ಷ ಎಜಿ ಸದಸ್ಯ ಆಯೋಗ ವರದಿ ಮಾಡ್ರಂತೇನೆ ಹೋರಾಟ ಮಾಡಿದೀವಿ. ಆದ್ರೆ ಸರ್ಕಾರ ಯಾವುದು ಕಿವಿ ಕೊಡ್ಲಿಲ್ಲ. ಬಿಜೆಪಿ ಸರ್ಕಾರ ಮಾಧುಸ್ವಾಮಿ ಆಯೋಗ ಮಾಡಿಕೇಸಿ ಏನೋ ಮಾಡೋ ಪ್ರಯತ್ನ ಮಾಡಿತ್ತು, ಅದೇನೋ ಕೇಂದ್ರ ಸರ್ಕಾರ ನಿಂತಿತ್ತು, ಅದು ವಿಫಲವಾಯಿತು. ಬಟ್ ಪ್ರಯತ್ನ ಮಾತ್ರ ಮಾಡಿತ್ತು. ಆಮೇಲೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡದಿದ್ರು ಸುಪ್ರೀಂ ಕೋರ್ಟ್ ಈ ಒಂದು ಒಳ ಮೀಸಲಾತಿ ಮಾಡುವಲ್ಲಿ ಯಾರಿಗೆ ಅನ್ಯಾಯ ಆಗುವುದಿಲ್ಲ, ಎಲ್ಲರಿಗೂ ನ್ಯಾಯ ಸಿಗ್ತಂತೇಳಿ ಆದೇಶ ನೀಡಿತು. ಆ ರಾಜ್ಯದ ಸರ್ಕಾರಗಳು ಒಳ ಮೀಸಲಾತಿ ಮಾಡ್ಬೇಕಂತೇಳಿ ನಿರ್ದೇಶನ ನೀಡಿದ ಮೇಕ ಈ ಕರ್ನಾಟಕ ಸರ್ಕಾರ ಬಿ ಕೆಲವು ರಾಜ್ಯಗಳು ಮಾಡಿದ ನಂತರ ಕರ್ನಾಟಕ ಸರ್ಕಾರ ಬಿ ಮುಂದೆ ಜಟ್ಕೇಸಿ ಒಳ ಮೀಸಲಾತಿ ಮಾಡುವಲ್ಲಿ ಪ್ರಯತ್ನ ಮಾಡಿತ್ತು. ಕರಪ್ಷನ್ ಮಾಡಿಕೇಸಿ ಮತ್ತೆ ಇಲ್ಲಿ ಮಾತು ತುಳಿಯುವಂತೆ ಯತ್ನ ಮಾಡಿದ್ದಾರೆ ಸರ್ಕಾರ. ಕರಪ್ಷನ್ ಮಾಡಿ ನಾಗಮಹೋದೇಶನ ಆಯೋಗ ಪ್ರಕಾರ ಮಾದಿಗರಿಗೆ 7.5% ನಮಗೆ ಮೀಸಲಾತಿ ದೊರಿಬೇಕಾಗಿತ್ತು. ಅವರು ಇದು 7.5 ಆದ್ರೂ ಮತ್ತೆ ಮಾದಿರಿಗೇನೆ ಲಾಭ ಜಾಸ್ತಿ ಆಗ್ತದ. ಇಲ್ಲಿ ಮಾದಿರಿಗೆ ಇಷ್ಟು ಕೊಡಬಾರ್ದ ಅನ್ನೋ ಒಂದು ಏನಂತಾರ ಕುಲಿಗೇಡ್ತನ ಒಟ್ಟಿಗೆ ಚಿಟ್ಟುಗಂಡು ಕೇಸಿ ಅದನ್ನ ನಾಗಮಹೋದೇಶನ ಕರಪ್ಷನ್ ಮಾಡುವಲ್ಲಿ ಮತ್ತೆ ಮಾದಿಗ ಸಂಬಂಧ ಜಾತಿಗಳು ಯಾರು, ವಲಯ ಸಂಬಂಧ ಜಾತಿ ಯಾರು, ಈ ತರ ಮತ್ತೆ ನಮ್ಗೆ ಈಕ್ವಲ್ ಮಾಡಿ ಅದರೊಳಗೆ ನಾವು ತುಳಿತಕ್ಕಂಥ ಕೆಲಸ ಮಾಡಿ ಸರ್ಕಾರ ನಾಗಮಹೋದೇಶ ವರದಿ ಅಂತ ಹೇಳಿಕೇಸಿ ತಮ್ಮದೇ ಆದಂತ ಒಂದು ವರದಿ ಜಾರಿ ಮಾಡಿದ ಒಳ ಮೀಸಲಾತಿ. ಆದ್ರೂ ಸಹಿತ ನಾವು ಮಾದಿಗರು ಸಹನೆಯಿಂದ ಸಹಿಸ್ಕೊಂಡು ಕೇಸಿ ಆದ್ರೂ ಸಹಿತ ನಾವು ಒಪ್ಪಿಕೊಂಡಿದ್ದೀವಿ. ಅದು ಸಹಿತ ಇನ್ನುವರೆಗೆ ಸಂಪೂರ್ಣವಾಗಿ ಮಾಡ್ತಾ ಇಲ್ಲ. ಎಲ್ಲಾ ಸಚಿವರ ಕರ್ನಾಟಕದ ಎಲ್ಲ ಉಸ್ತುವಾರಿ ಸಚಿವರ ಮುಂದೆ ಪ್ರತಿಭಟನೆ ಮಾಡಕತ್ತೀವಿ. ಇದು ಮೊದಲನೇ ಅಂತ. ಏನೋ ಒಂದು 15 ದಿನದ ಒಳಗ ಬಜೆಟ್ ಅನ್ನು ಮಂಡನೆ ಮಾಡಿದ ಒಳಗಾಗಿ ಸಂಪೂರ್ಣ ಮಾಡದಿದ್ದಾರೆ ಕರ್ನಾಟಕದಂತ ಪೂರಾ ಮಾದಿಗರು ಎಲ್ಲಾ ಜಿಲ್ಲೆಗಳು ಹೋರಾಟ ಮಾಡಿ ಎಲ್ಲಾ ಜಿಲ್ಲೆಗಳು ಬಂದ್ ಮಾಡಿ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಮೂಲಕ ಎಚ್ಚರಿಕೆ. ಬರುವ ಅಧಿವೇಶನದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಇದನ್ನ ಪ್ರಸ್ತಾವ ತರಬೇಕಂತ ಬೇಡಿಕೆಯನ್ನ ನಾನು ಮಾನ್ಯ ಸಚಿವರಿಗೆ ಇದನ್ನ ಸಂಪೂರ್ಣವಾಗಿ ಗಮನಕ್ಕೆ ತಂದು ಅವರನ್ನ ಪತ್ರ ಕಳಿಸ್ಕೊಡ್ತೀನಿ. ನಾನು ವೈದ್ಯ ಸಾಹಿತ್ಯ ಮಾತಾಡ್ತೀನಿ. ಮತ್ತೆ ಅತಿ ಶೀಘ್ರದಲ್ಲಿ ಸಾಹೇಬರು ಬರ್ತಿದ್ದಾರೆ, ತಾವು ಒಂದ್ಸಲ ಮೀಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ.